ಇಂದಿನ ವಿಡಿಯೋದಲ್ಲಿ ಮುಖದ ಮೇಲಿನ ಮೊಡವೆಗಳು, ಮೊಡವೆ ಕಲೆಗಳು ಮತ್ತು ಬಂಗು ಕಡಿಮೆಯಾಗಲು ಹಾಗೂ ಮುಖದ ಕಾಂತಿಯು ಹೆಚ್ಚಾಗಲು ಸುಲಭವಾದ ಫೇಸ್ ಪ್ಯಾಕ್ ಅನ್ನು ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿರಿಯರು ತಿಳಿಸಿಕೊಟ್ಟ ಈ ಫೇಸ್ ಪ್ಯಾಕ್ ಅನ್ನು ಇತ್ತೀಚಿನ ದಿನಗಳಲ್ಲಿ ಬಳಸುವುದು ತೀರಾ ಕಡಿಮೆ. ಈ ಫೇಸ್ ಪ್ಯಾಕ್ ಅನ್ನು ಬಳಸುವುದರಿಂದ ನೀವು ಸುಲಭವಾಗಿ ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಹಾಗಾದರೆ ಈ ಫೇಸ್ ಪ್ಯಾಕ್ ಅನ್ನು ಹೇಗೆ ತಯಾರಿಸುವುದು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಟಲಿನಲ್ಲಿ 1 ಚಮಚ ಶುದ್ಧವಾದ ಕಡಲೆ ಹಿಟ್ಟನ್ನು ಹಾಕಿ. ಈ ಫೇಸ್ ಪ್ಯಾಕ್ನಲ್ಲಿ ಬಳಸಿರುವ ಕಡಲೆ ಹಿಟ್ಟಿನಿಂದ ನಮ್ಮ ಮುಖದ ಮೇಲಿನ ಸನ್ ಟ್ಯಾನ್ ರಿಮೂವ್ ಆಗುತ್ತದೆ, ಡೆಡ್ ಸ್ಕಿನ್ ಸೆಲ್ಸ್ಗಳು ರಿಮೂವ್ ಆಗುತ್ತದೆ ಹಾಗೂ ಇನ್ಸ್ಟೆಂಟ್ ಆಗಿ ಮುಖಕ್ಕೆ ಗ್ಲೋ ಬರುತ್ತದೆ. ನಂತರ ಇದಕ್ಕೆ ಅರ್ಧ ಚಮಚ ಅರಿಶಿನ ಪುಡಿಯನ್ನು ಸೇರಿಸಿ. ಅರಿಶಿನ ಪುಡಿಯನ್ನು ಬಳಸುವುದರಿಂದ ಮುಖದ ಮೇಲಿನ ಸುಕ್ಕುಗಳು ಕಡಿಮೆಯಾಗುತ್ತವೆ, ಜೊತೆಗೆ ಮುಖದ ಮೊಡವೆಗಳು, ಮೊಡವೆ ಕಲೆಗಳು ಕೂಡ ಕಡಿಮೆಯಾಗುತ್ತವೆ. ಇನ್ನು ಕೊನೆಯದಾಗಿ ಈ ಬಟ್ಟಲಿಗೆ 1 ಚಮಚ ಹಸಿ ಹಾಲನ್ನು ಬೆರೆಸಿ. ಕಾಯಿಸಿದ ಹಾಲನ್ನು ಹಾಕಬಾರದು, ಹಸಿ ಇರುವ ಹಾಲನ್ನೇ ಈ ಫೇಸ್ ಪ್ಯಾಕ್ಗೆ ಬಳಸಬೇಕು. ಈ ಫೇಸ್ ಪ್ಯಾಕ್ನಲ್ಲಿ ಹಸಿ ಹಾಲನ್ನು ಯೂಸ್ ಮಾಡೋದ್ರಿಂದ ಮುಖದ ಮೇಲಿನ ಅನಾವಶ್ಯಕ ಕೂದಲುಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಹಾಗೂ ನಿಮ್ಮ ಸ್ಕಿನ್ ಈ ಹಾಲಿನಿಂದ ತುಂಬ ಸಾಫ್ಟ್ ಆಗುತ್ತದೆ. ಈ 3 ಪದಾರ್ಥಗಳನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಫೇಸ್ ಪ್ಯಾಕನ್ನು ಆಯಿಲಿ ಸ್ಕಿನ್ ಇರುವವರು, ಡ್ರೈ ಸ್ಕಿನ್ ಇರುವವರು ಮತ್ತು ನಾರ್ಮಲ್ ಸ್ಕಿನ್ ಇರುವವರು ಎಲ್ಲರೂ ಸಹ ಯೂಸ್ ಮಾಡಬಹುದು. ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಚ್ಚುವ ಮೊದಲು ಒಮ್ಮೆ ನಿಮ್ಮ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ. ನಂತರ ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡಿ. ಇದನ್ನು 15 ರಿಂದ 20 ನಿಮಿಷಗಳವರೆಗೆ ಚೆನ್ನಾಗಿ ಒಣಗಿಸಿ. ನಂತರ ತಣ್ಣೀರಿನಿಂದ ಮುಖ ತೊಳೆಯಿರಿ. ಮುಖ ತೊಳೆಯುವಾಗ ಯಾವುದೇ ತರಹದ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಬಳಸಬಾರದು, ಹಾಗೆ ತಣ್ಣೀರಿನಿಂದ ಮುಖ ತೊಳಿಬೇಕು. ಈ ಅದ್ಭುತವಾದ ಫೇಸ್ ಪ್ಯಾಕನ್ನು ವಾರದಲ್ಲಿ 3 ರಿಂದ 4 ಬಾರಿ ಉಪಯೋಗಿಸುವುದರಿಂದ ಒಳ್ಳೆಯ ರಿಸಲ್ಟನ್ನು ನೀವು ಪಡೆಯಬಹುದು. ನಿಮಗೆ ಒಂದು ವೇಳೆ ಟೈಮ್ ಇದ್ದರೆ ಇದನ್ನು ಪ್ರತಿದಿನ ಬಳಸುವುದು ಕೂಡ ಒಳ್ಳೆಯದು. ಹೀಗೆ ಈ ಅದ್ಭುತವಾದ ಫೇಸ್ ಪ್ಯಾಕನ್ನು ನೀವು ಬಳಸಿ ಇನ್ಸ್ಟೆಂಟ್ ಆಗಿ ಮುಖದ ಕಾಂತಿಯನ್ನು ಹೆಚ್ಚಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.